ಇನ್ನು ಹಾವೇರಿಯಲ್ಲೂ ಕೂಡ ವಸತಿ ಮಂಜೂರಾತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅಧಿಕಾರಿಗಳಿಗೆ ಲಂಚ ಕೊಡೋದಕ್ಕೆ ಪತ್ನಿಯ ಮಾಂಗಲ್ಯವನ್ನೇ ಅಡವಿಟ್ಟಿದ್ದಾನೆ ಪತಿಯೊಬ್ಬ. ಹಾವೇರಿ ತಾಲೂಕಿನ ಬೆವಳಗಿ ಗ್ರಾಮದಲ್ಲಿ ನಡೆದಿರೋ ಘಟನೆ. ನೆರೆ ಸಂತ್ರಸ್ತರ ವಸತಿ ಯೋಜನೆಯಡಿ ಮಹಾಂತೇಶ್ ಬಡಿಗೇರ್ ಅರ್ಜಿಯನ್ನ ಹಾಕಿದ್ರು ಮನೆಗೋಸ್ಕರ. ಬಿಲ್ ಮಂಜೂರಾತಿಗೆ ಸರ್ಕಾರಿ ನೌಕರ ಮದನ್ ಮೋಹನ್ ಲಂಚ ಕೇಳಿದ್ರಂತೆ. ಹಾವೇರಿ ತಹಶೀಲ್ದಾರ್ ಕಚೇರಿ ನೌಕರನಾಗಿದ್ದಾನೆ ಮದನ್ ಮೋಹನ್. ಪತ್ನಿ ಮಾಂಗಲ್ಯ ಅಡ ಇಟ್ಟು 20,000 ಲಂಚವನ್ನ ಮಹಾಂತೇಶ್ ಕೊಟ್ಟಿದ್ರು. 2022-23ರಲ್ಲಿ ಅತಿವೃಷ್ಟಿಯಿಂದ ಮನೆಯನ್ನ ಕಳ್ಕೊಂಡಿದ್ರು ಮಹಾಂತೇಶ್. ತಹಶೀಲ್ದಾರರ ಕಚೇರಿಯಲ್ಲಿ ಸಂತ್ರಸ್ತ ಮಹಾಂತೇಶ್ ಕಣ್ಣೀರು ಹಾಕಿದ್ದಾರೆ. ನಾಚಿಕೆ ಆಗಬೇಕು, ಸರ್ಕಾರದಿಂದ ನೆರೆ ಸಂತ್ರಸ್ತರಿಗೆ ಕೊಡುವಂತ ಮನೆಯಲ್ಲೂ ನೀವು ಲಂಚ ಪಡ್ಕೊಳ್ತೀರಿ ಅಂತಂದ್ರೆ ಮನೆ ಕಳ್ಕೊಂಡವ್ರ ಹತ್ರ ಏನು ಬರಲ್ಲ. ಬಿಡಿಸ್ಕೊಂಡಿದ್ಯಾ ತಾಳಿ ಬಿಡಿಸ್ಕೊಂಡಿದ್ಯಾ ಅಡ ಇಟ್ಟು ದುಡ್ಡು ತಗೊಂಡು ಕೊಟ್ಟಾನಂದ್ರೆ ಅವ್ರ ಪರಿಸ್ಥಿತಿ ಹೆಂಗಿರ್ಬೇಕು ವಿಚಾರ ಮಾಡಿ. ತಾಳಿ ಮಾರಿ ರೊಕ್ಕ ತಗೊಂಡ್ಬಂದಿದ್ರೆ ಹೆಣ್ಮಕ್ಳು ಹತ್ರ ಏನು ಬರಲ್ಲ. ಬಿಡಿಸ್ಕೊಂಡಿದ್ಯಾ ತಾಳಿ ಬಿಡಿಸ್ಕೊಂಡಿದ್ಯಾ ಬಿಡಿಸ್ಕೊಂಡಿಲ್ಲ. ಅಡ ಇಟ್ಟು ದುಡ್ಡು ತಗೊಂಡು ಕೊಟ್ಟಾನಂದ್ರೆ ಅವ್ರ ಪರಿಸ್ಥಿತಿ ಹೆಂಗಿರ್ಬೇಕು ವಿಚಾರ ಮಾಡಿ. ತಾಳಿ ಮಾರಿ ರೊಕ್ಕ ತಗೊಂಡ್ಬಂದಿದ್ರೆ ಹಾವೇರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈ ಅಧಿಕಾರಿಗಳಿಗೆ ಅಂದ್ರೆ ಮನೆ ಮಂಜೂರಾತಿಗೆ ಲಂಚ ಕೊಡೋದಕ್ಕೆ ಪತ್ನಿಯ ಮಾಂಗಲ್ಯ ಅಡವಿಟ್ಟು ಅವರು ದುಡ್ಡು ತಂದು ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರ ಪರಿಸ್ಥಿತಿ ಹೇಗಿರ್ಬೋದು ಅಂತ ನಾವು ಇಮ್ಯಾಜಿನ್ ಮಾಡ್ಬೋದು. ಆದ್ರೆ ನೆರೆ ಸಂತ್ರಸ್ತರ ಹತ್ರ ಲಂಚ ಕೇಳ್ತಾರೆ ಅಂತಂದ್ರೆ ಅವ್ರೇನು ಮನುಷ್ಯ ಏನು ನನಗೆ ಅರ್ಥ ಆಗೋದಿಲ್ಲ ವೀರೇಶ್. ಖಂಡಿತ ಸಿಂಧೂರು, ಏನಂದ್ರೆ ಈ ಘಟನೆ ಕಳೆದ 2 ದಿನಗಳಿಂದ ನಡೆದಿರುವಂತದ್ದು, ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಮನೆ ನೆರೆ ಸಂತ್ರಸ್ತ ಪರಿಸ್ಥಿತಿಯಲ್ಲಿ ಮನೆ ಕಳ್ಕೊಂಡಂತ ಸಂತ್ರಸ್ತರೇನಿದ್ದಾರೆ ಅವರು ಮನೆ ಹಾಕಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದ ಮನೆ ಕೂಡ ಮಂಜೂರಾಗಿರುತ್ತೆ. ಅದರಲ್ಲಿ ಆ ಮನೆ ಮಂಜೂರಾತಿಗಾಗಿ ಏನೋ ಹಣ ಬಿಡುಗಡೆ ಆಗುತ್ತೆ, 2-3 ಕಂತುಗಳ ಹಣ. ಆ ಹಣ ಮೊದಲನೇ ಕಂತಿನ ಹಣ ಬಿಡುಗಡೆಗಾಗಿ ಏನು 20,000 ರೂಪಾಯಿ ಲಂಚವನ್ನ ಏನು ತಹಸೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಧುಸೂದನ್ ಅನ್ನೋರು ಏನು ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಈ ವಿಚಾರ ಏನು ಗಮನಕ್ಕೆ ಬರುತ್ತೆ. ಗಮನಕ್ಕೆ ಬಂದ ನಂತರ ಏನು ನೆರೆ ಸಂತ್ರಸ್ತರು ಇದ್ದಾರೆ ಅವರು ಒಂದು KRS ಪಕ್ಷವನ್ನ ಕರ್ಕೊಂಡು ಬಂದು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಜೊತೆ ತಹಸೀಲ್ದಾರ್ ಅವರನ್ನ ಭೇಟಿಯಾಗಿ ಈ ರೀತಿಯಾದಂತಹ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನ ತಹಸೀಲ್ದಾರ್ ಮುಂದೆ ಗಮನಕ್ಕೆ ತಂದಿರುವಂತದ್ದು. ಈಗಾಗಲೇ ತಹಸೀಲ್ದಾರ್ ಅವರು ಕೂಡ ಶರಣಮ್ಮ ಏನಿದ್ದಾರೆ ಅವರು ಕೂಡ ಈ ಬಗ್ಗೆ ವಿಚಾರಣೆ ನಡೆಸಿ ತನಿಖೆಯನ್ನ ಕೈಗೊಂಡಿರುವಂತದ್ದು. ಏನು ಲಂಚ ಇಸ್ಕೊಂಡಿದ್ದೆ ನಿಜ ಆಗಿತ್ತಂದ್ರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ತೀನಿ ಅನ್ನೋ ಮಾತ್ರ ಕೂಡ ಇದೀಗ ಶರಣಮ್ಮ ಅವರು ಕೂಡ ಹೇಳಿರುವಂತದ್ದು. ಆದ್ರೆ ಸಿಂಧೂರ, ಇಲ್ಲಿ ನೋಡ್ತಾ ಇರಬಹುದು ಅಧಿಕಾರಿಗಳು ಯಾವ ಮಟ್ಟಿಗೆ ಲಂಚಕ್ಕೆ ಮುಗಿಬಿದ್ದಿದ್ದಾರೆ ಅನ್ನೋದನ್ನು ಕೂಡ ರಾಜ್ಯದಲ್ಲಿ ವಸತಿ ಇಲಾಖೆ ವಿಚಾರವಾಗಿ ಸಾಕಷ್ಟು ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇವೆ. ಆದ್ರೆ ಇದು ಕೂಡ ಹಾವೇರಿಯಲ್ಲಿ ಈ ರೀತಿಯಾದಂತಹ ಒಂದು ನೆರೆ ಸಂತ್ರಸ್ತರ ಕುಟುಂಬಸ್ಥರಿಂದ ಈ ರೀತಿಯಾದಂತಹ ಹಣ ಪೀಕಿರುವುದು ಅಧಿಕಾರಿಗಳು ಮಾತ್ರ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನುವಂತ ಭಾವಿಸಿ ಕೆಲಸ ಮಾಡಬೇಕಾದಂತ ಅಧಿಕಾರಿಗಳೇ ಈ ರೀತಿಯಾದಂತಹ ಬಡವರ ಹತ್ತಿರ ಸುಲಿಗೆ ಮಾತ್ರ ನಾಚಿಕೆ. ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಂಥ ಲಂಚಬಾಕ ಅಧಿಕಾರಿಗಳು ಇರೋದ್ರಿಂದಾನೇ ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಇನ್ನೇನೋ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇರೋದು. ಇದಕ್ಕೆ ಯಾವತ್ತು ಬ್ರೇಕ್ ಬೀಳ್ತಾರೆ ನೋಡೋಣ. ಅಲ್ಲಿವರೆಗೂ ಕಾದ್ ನೋಡಬೇಕು ಈ ವಸತಿ ಇಲಾಖೆನ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಹೊರಗಡೆ ಬರುತ್ತೆ ಅಂತ ಹೇಳಿ.